ಸ್ನೇಹಿತರೆ, 2018 ಜನವರಿ 8ರಲ್ಲಿ ಕೇರಳದ ಎರ್ನಾಕುಲಂನ ಪನಂಗಾದ್ ನದಿಯ ಬಳಿ ನೀಲಿ ಬಣ್ಣದ ಕಾಂಕ್ರೀಟ್ ತುಂಬಿರೋ ಒಂದು ಡ್ರಮ್ ಪತ್ತೆಯಾಗುತ್ತೆ. ಇದನ್ನು ಆ ನದಿಯಲ್ಲಿ ಮೀನು ಹಿಡಿಯುವವರು ಒಂದೆರಡು ವರ್ಷದ ಹಿಂದಿನಿಂದಲೂ ನೋಡಿದ್ದರು. ಆದರೆ ಕೆಲವು ದಿನದಿಂದ ಆ ಡ್ರಮ್ನಲ್ಲಿ ಅತಿಯಾದ ಕೆಟ್ಟ ವಾಸನೆ ಬರಲು ಶುರುವಾಗುತ್ತೆ. ಆ ವಾಸನೆ ಎಷ್ಟಿತ್ತೆಂದರೆ ಅಲ್ಲಿ ಮೀನು ಹಿಡಿಯುವವರು ಕೆಲಸ ಮಾಡಲು ಆಗುತ್ತಲೇ ಇರೋದಿಲ್ಲ. ಈ ಕೆಟ್ಟ ವಾಸನೆ ಆ ಡ್ರಮ್ನಿಂದಲೇ ಬರುತ್ತಿದೆ ಎಂದು ಗೊತ್ತಾಗುತ್ತೆ. ಆ ಡ್ರಮ್ ಇರೋ ರೀತಿ ನೋಡಿದ ಅವರಿಗೆ ಅನ್ನಿಸುತ್ತೆ, ಇದರ ಒಳಗೆ ಏನಾದರೂ ಶವವಾಗಿರಬಹುದಾ ಎಂದು. ಈ ಯೋಚನೆ ಬಂದ ಕೂಡಲೇ ಅವರು ಪೊಲೀಸರಿಗೆ ಕಾಲ್ ಮಾಡ್ತಾರೆ. ಬಂದ ಪೊಲೀಸರಿಗೂ ಆ ವಾಸನೆ ಬರುತ್ತೆ. ಅಲ್ಲಿನವರು ಹೇಳೋ ರೀತಿಯಲ್ಲೇ ಇದರ ಒಳಗೆ ಶವ ಇರಬಹುದು ಎಂದು ಪೊಲೀಸರಿಗೂ ಅನುಮಾನ ಬರುತ್ತೆ. ಆಗ ಅವರು ಆ ಡ್ರಮ್ ಅನ್ನು ಕಟ್ ಮಾಡಿಸ್ತಾರೆ. ಅದರ ಒಳಗೆ ಸುರಿದಿದ್ದ ಗಟ್ಟಿಯಾಗಿದ್ದ ಕಾಂಕ್ರೀಟ್ ಅನ್ನು ಹೊಡೆಸ್ತಾರೆ. ಹೀಗೆ ಅದನ್ನು ಹೊಡೆಯುವಾಗ ಅವರಿಗೆ ಉದ್ದವಾದ ಕೂದಲು ಸಿಗುತ್ತೆ. ನಂತರ ಅವರಿಗೆ ತಲೆ ಬುರುಡೆ, ಹಲವಾರು ದೊಡ್ಡ ದೊಡ್ಡ ಮೂಳೆಗಳು, ಆ ಅಸ್ಥಿ ಪಂಜರದ ಕೈಗೆ ಕಟ್ಟಿರೋ ಹಗ್ಗ, 500 ರೂಪಾಯಿ, ಒಂದು 100 ರೂಪಾಯಿನ ಒಟ್ಟು 4 ಹಳೆ ನೋಟ್ಗಳು ಪತ್ತೆಯಾಗುತ್ತೆ. ಬಟ್ಟೆ ಹಾಗೂ ಬೆಳ್ಳಿ ಕಾಲ್ ಚೈನ್ ಅವರಿಗೆ ಸಿಗುತ್ತೆ. ಇದರಿಂದ ಅವರೆಲ್ಲ ಅಂದುಕೊಳ್ತಾರೆ, ಇದರಲ್ಲಿ ಇರೋದು ಹೆಣ್ಣಿನ ಶವವೇ ಎಂದು. ಈ ಮಹಿಳೆ ಯಾರು? ಇವಳನ್ನು ಕೊಂದು ಇದರಲ್ಲಿ ಹಾಕಿ ಇದನ್ನು ತಂದಿಟ್ಟವರು ಯಾರು? ಈಕೆ ನೋಡಲು ಹೇಗಿದ್ದಾಳೆ? ಇವಳ ಹೆಸರೇನು? ಇವಳನ್ನು ಈ ರೀತಿ ಕೊಂದಿದ್ದು ಯಾರಿರಬಹುದು? ಈ ಕೊಲೆಗೆ ಕಾರಣ ಏನು? ಈ ಎಲ್ಲ ಪ್ರಶ್ನೆಗಳಿಗೂ ಪೊಲೀಸರ ಬಳಿ ಉತ್ತರ ಇರೋದಿಲ್ಲ. ಆಗ ಅವರು ಆ ಅಸ್ಥಿ ಪಂಜರವನ್ನು ಶವ ಪರೀಕ್ಷೆಗೆ ಕಳಿಸ್ತಾರೆ. ರಿಪೋರ್ಟ್ಗಾಗಿ ಕಾಯುತ್ತಲಿರ್ತಾರೆ. ಹೀಗೆ ಒಂದು ದಿನ ರಿಪೋರ್ಟ್ ಕೂಡ ಬರುತ್ತೆ. ಅದರಿಂದ ಪೊಲೀಸರಿಗೆ ಗೊತ್ತಾಗುವುದೇನೆಂದರೆ ಸತ್ತಿರುವುದು ಮಹಿಳೆಯೇ ಆಗಿದ್ದು ಸುಮಾರು 35ರಿಂದ 55 ವಯಸ್ಸಿನ ಮಹಿಳೆ ಅವಳಾಗಿರ್ತಾಳೆ. ಈಕೆ ಯಾರೆಂದು ಪೊಲೀಸರಿಗೆ ತಿಳಿದುಕೊಳ್ಳಲು ಆಗೋದೇ ಇಲ್ಲ. ಆಗ ಈ ಕೇಸನ್ನು ಸಾಲ್ವ್ ಮಾಡಲು ಬರೋದೆ ಸೌತ್ ಎರ್ನಾಕುಲಂನ ಸಿಐ, ಅಂದರೆ ಸರ್ಕಲ್ ಇನ್ಸ್ಪೆಕ್ಟರ್ ಆದ ಸಿಬಿ ಟಾಮ್. ಸ್ನೇಹಿತರೆ, ಇವರನ್ನು ಕೇರಳದ ಶರ್ಲಾಕ್ ಹೋಮ್ಸ್ ಎಂದೇ ಕರೀತಾರೆ. ಸಾಲ್ವ್ ಮಾಡಲು ಸಾಧ್ಯವಾಗದ ಎಷ್ಟೋ ಕೇಸ್ಗಳನ್ನು ಇವರು ಸಾಲ್ವ್ ಮಾಡಿರ್ತಾರೆ. ಹಾಗಾಗಿ ಈ ಕೇಸನ್ನು ಸಾಲ್ವ್ ಮಾಡಲು ಇವರನ್ನೇ ಆಯ್ಕೆ ಮಾಡಿರ್ತಾರೆ. ಅಲ್ಲಿಗೆ ಬರೋ ಇನ್ಸ್ಪೆಕ್ಟರ್ ಸಿಬಿ ಈ ಕೊಲೆ ಹೇಗಾಗಿರಬಹುದು ಎಂದು ಚೆಕ್ ಮಾಡುತ್ತಾ ಆ ಮೀನು ಹಿಡಿಯೋ ವ್ಯಕ್ತಿಗಳನ್ನು ವಿಚಾರಿಸ್ತಾರೆ. ಆಗ ಅವರಿಗೆ ಗೊತ್ತಾಗುತ್ತೆ, ಈ ಡ್ರಮ್ 2016ರಿಂದಲೂ ಈ ಜಾಗದಲ್ಲಿಯೇ ಇದೆ ಎಂದು. ಈ ಸಮಯದಲ್ಲಿ ಡಾಕ್ಟರ್ ಸಿಬಿ ಟಾಮ್ಗೆ ಕಾಲ್ ಮಾಡ್ತಾರೆ. ಅವರು ಹೇಳೋದು, ನೀವು ಕಳಿಸಿರೋ ಅಸ್ಥಿ ಪಂಜರದ ಮಹಿಳೆ ಜೀವಂತವಾಗಿದ್ದಾಗ ಆಕೆಗೆ ಆಕ್ಸಿಡೆಂಟ್ ಆಗಿ ಅವಳ ಎಡಗಾಲಿನ ಆಂಕಲ್ ಮುರಿದಿದೆ. ಅದಕ್ಕಾಗಿ ಅವಳಿಗೆ ಸರ್ಜರಿ ಮಾಡಿ ಒಂದು ಸ್ಕ್ರೂ ಹಾಗೂ ವಾಷರ್ ಹಾಕಿದ್ದಾರೆ ಎಂಬ ವಿಷಯ ಸಿಬಿಗೆ ಗೊತ್ತಾಗುತ್ತೆ. ಕೂಡಲೇ ಡಾಕ್ಟರ್ ಅನ್ನು ಮೀಟ್ ಮಾಡೋ ಸಿಬಿ ಆ 6.5 ಸೆಂಟಿಮೀಟರ್ನ ಸ್ಕ್ರೂ ಹಾಗೂ ವಾಷರ್ ಅನ್ನು ಚೆಕ್ ಮಾಡ್ತಾರೆ. ಅದರ ಮೇಲೆ ಏನೋ ಬರೆದಿರೋ ರೀತಿ ಸಿಬಿಗೆ ಕಂಡ ಕೂಡಲೇ ಅದನ್ನು ಮೈಕ್ರೋಸ್ಕೋಪ್ನಲ್ಲಿ ನೋಡ್ತಾರೆ. ಅದರ ಮೇಲೆ ಪಿಟ್ಕರ್ ಎಂದು ಬರೆದಿರೋದು ಗೊತ್ತಾಗುತ್ತೆ. ಸ್ನೇಹಿತರೆ, ಪಿಟ್ಕರ್ ಒಂದು ಮೆಡಿಕಲ್ ಕಂಪನಿಯಾಗಿದ್ದು ಸರ್ಜರಿಗೆ ಬೇಕಾದ ಎಲ್ಲ ಎಕ್ವಿಪ್ಮೆಂಟ್ಸ್ ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದೇ ಇವರ ಕೆಲಸ. ಇವರ ಬ್ರಾಂಚ್ ಕೇರಳದಲ್ಲೂ ಇರುತ್ತೆ. ಅಲ್ಲಿಗೋಗೋ ಸಿಬಿ ಟೀಮ್ ಸುಮಾರು 2014ರಿಂದ 2016ರವರೆಗೆ ಯಾವ ಹಾಸ್ಪಿಟಲ್ಗೆ ಈ ಸ್ಕ್ರೂ ಹಾಗೂ ವಾಷರ್ ಸಪ್ಲೈ ಆಗಿದೆ ಎಂದು ತಿಳಿದುಕೊಳ್ತಾರೆ. ಆ ಹಾಸ್ಪಿಟಲ್ಗೆ ಹೋಗಿ ಆಂಕಲ್ ಸರ್ಜರಿ ಆಗಿರೋ ಪೇಷಂಟ್ಗಳ ಲಿಸ್ಟ್ ಅನ್ನು ತಗೋತಾರೆ. ಸುಮಾರು 7 ಜನ ಪೇಷಂಟ್ಗಳ ಬಗ್ಗೆ ತಿಳಿದ ಪೊಲೀಸರು ಆ 7 ಜನರನ್ನು ವಿಚಾರಿಸಲು ಶುರು ಮಾಡ್ತಾರೆ. 7ರಲ್ಲಿ 6 ಜನ ಆರೋಗ್ಯವಾಗಿದ್ದಾರೆ ಎಂದು ಗೊತ್ತಾಗುತ್ತೆ. ಆದರೆ ಆ 7ನೇ ಮಹಿಳೆಯ ಬಗ್ಗೆ ಪೊಲೀಸರಿಗೆ ಗೊತ್ತಾಗಲ್ಲ. ಏಕೆಂದರೆ ಆ ಮಹಿಳೆಯ ಸರಿಯಾದ ಮಾಹಿತಿ ಹಾಸ್ಪಿಟಲ್ನವರ ಬಳಿ ಇರೋದಿಲ್ಲ. ಆದರೆ ಆ ಮಹಿಳೆಯನ್ನು ನೋಡಲು ಹಾಸ್ಪಿಟಲ್ಗೆ ಬಂದಿದ್ದ ಒಬ್ಬಳು ವಿಸಿಟರ್ನ ಅಡ್ರೆಸ್ ಅವರಿಗೆ ಸಿಗುತ್ತೆ. ಆಕೆಯ ಹೆಸರೇ ಅಸ್ವಾತಿ ಎಂದು. ಆ ಅಡ್ರೆಸ್ನ ಸಹಾಯದಿಂದ ಅವಳ ಮನೆಗೋಗ್ತಾರೆ. ಅವಳ ಜೊತೆ ಮಾತಾಡಿದಾಗ ಗೊತ್ತಾಗುತ್ತೆ, ಸರ್ಜರಿ ಮಾಡಿಸಿಕೊಂಡಿದ್ದ ಮಹಿಳೆಯ ಹೆಸರು ಶಕುಂತಲಾ ಎಂದು. ಹಾಗೆಯೇ ಈ ಅಸ್ವಾತಿ ಆಕೆಯ ಮಗಳು ಎಂದು ಅವರಿಗೆ ಗೊತ್ತಾಗುತ್ತೆ. ಆಗ ಅವರು ಶಕುಂತಲಾ ಬಗ್ಗೆ ವಿಚಾರಿಸ್ತಾರೆ. ಆಕೆ ಹೇಳೋದು, ಅವರ ಬಗ್ಗೆ ನನಗೆ ಗೊತ್ತಿಲ್ಲ ಎಂದು. ಈ ಮಾತನ್ನು ಕೇಳಿದ ಪೊಲೀಸರಿಗೆ ಸ್ವಲ್ಪ ಶಾಕ್ ಆಗುತ್ತೆ. ಸ್ವಂತ ತಾಯಿಯ ಬಗ್ಗೆ ಗೊತ್ತಿಲ್ಲ ಎಂದು ಹೇಳಿದ ಮಗಳ ಜೊತೆ ಹೆಚ್ಚು ಮಾತನಾಡದೆ ಅವಳ ಬ್ಲಡ್ ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡಿಕೊಳ್ತಾರೆ. ನಂತರ ಆ ಬ್ಲಡ್ ಸ್ಯಾಂಪಲ್ ನಿಂದ DNA ಟೆಸ್ಟ್ ಮಾಡಿದಾಗ ತಿಳಿಯುತ್ತೆ, ಡ್ರಮ್ನಲ್ಲಿ ಸಿಕ್ಕ ಶವದ ಅಸ್ಥಿ ಪಂಜರ ಅಸ್ವಾತಿಯ ತಾಯಿಯಾದ ಶಕುಂತಲದೇ ಎಂದು. ಈ ರೀತಿಯಾಗಿ ಸಿಬಿಐ ಟೀಮ್
ಆ ಅಸ್ಥಿ ಪಂಜರ ಯಾರದು ಎಂದು ಪತ್ತೆ ಮಾಡ್ತಾರೆ. ನಂತರ ಇನ್ವೆಸ್ಟಿಗೇಷನ್ ಶುರು ಮಾಡಿದಾಗ ಅಸ್ವಾತಿಯಿಂದಲೇ ಸಿಬಿ ಟಾಮ್ಗೆ ಒಂದು ವಿಷಯ ಗೊತ್ತಾಗುತ್ತೆ. ಸ್ನೇಹಿತರೆ, ಶಕುಂತಲಾಗೆ ಅಸ್ವಾತಿ ಒಬ್ಬಳೇ ಮಗಳು. ಹೀಗಿರುವಾಗ ಅಸ್ವಾತಿ ಸುದಿ ಎಂಬ ಹುಡುಗನನ್ನು ಪ್ರೀತಿ ಮಾಡಿ ಅವನ ಜೊತೆಗೆ ಓಡೋಗ್ತಾಳೆ. ಅವಳಿಗೆ ಇಬ್ಬರು ಮಕ್ಕಳಾಗ್ತಾರೆ. ಆದರೆ ಸುದಿ ಜೊತೆ ಜಗಳ ಮಾಡಿಕೊಳ್ಳೋ ಆಕೆ ಅವನಿಗೆ ಡಿವೋರ್ಸ್ ಕೊಟ್ಟು ತನ್ನ ಮಕ್ಕಳನ್ನು ಕರೆದುಕೊಂಡು ಪುನಃ ತನ್ನ ತಾಯಿಯ ಹತ್ತಿರ ಬರ್ತಾಳೆ. ಆಗ ಅವಳನ್ನು ಕ್ಷಮಿಸೋ ಶಕುಂತಲ ತನ್ನ ಕುಟುಂಬವನ್ನ ಸಾಕೋಕೆ ಲಾಟರಿ ಟಿಕೆಟ್ ಮಾರಲು ಶುರು ಮಾಡ್ತಾಳೆ. ಆಗ ಅಸ್ವಾತಿಯ ಬಳಿ ಒಂದು ಸ್ಕೂಟರ್ ಇತ್ತು. ಅದರಲ್ಲಿಯೇ ಓಡಾಡುತ್ತಿದ್ದ ಶಕುಂತಲಾಗೆ ಒಂದು ದಿನ ಆಕ್ಸಿಡೆಂಟ್ ಆಗುತ್ತೆ. ಅದರಿಂದ ಅವಳ ಎಡಗಾಲಿನ ಆಂಕಲ್ ಮುರಿದೋಗುತ್ತೆ. ಆಗ ಅಸ್ವಾತಿ ತನ್ನ ತಾಯಿಯನ್ನು ಕೇರಳದ ವಿಕೆಎಂ ಹಾಸ್ಪಿಟಲ್ಗೆ ಸೇರಿಸ್ತಾಳೆ. ಅಲ್ಲಿಯೇ ಶಕುಂತಲಾಗೆ ಸರ್ಜರಿ ನಡೆಯೋದು. ಈ ಸಮಯದಲ್ಲಿ 2 ಮಕ್ಕಳ ತಾಯಿಯಾದ ಅಸ್ವಾತಿ ಸಜಿತ್ ಎಂಬಾತನನ್ನು ಪ್ರೀತಿ ಮಾಡ್ತಾಳೆ. ಶಕುಂತಲಾಗೆ ಗೊತ್ತಾಗದಂತೆ ಅವನನ್ನು ಮೀಟ್ ಮಾಡುತ್ತಿರುತ್ತಾಳೆ. ನಂತರ ಸಜಿತ್ನನ್ನು ಇಷ್ಟಪಡುತ್ತಿರುವುದರ ಬಗ್ಗೆ ಹಾಗೆ ಅವನನ್ನೇ ಮದುವೆಯಾಗುವ ವಿಷಯವನ್ನು ಅಸ್ವಾತಿ ಶಕುಂತಲಾಗೆ ಹೇಳ್ತಾಳೆ. ಅದಕ್ಕೆ ಮೊದಲು ಒಪ್ಪದ ಶಕುಂತಲ ಜಗಳ ಮಾಡ್ತಾಳೆ. ಆದರೆ ಅಸ್ವಾತಿ ಹೇಗೋ ಮಾಡಿ ಆ ಮದುವೆಗೆ ಒಪ್ಪಿಸ್ತಾಳೆ. ಎಲ್ಲ ಸರಿ ಹೋಯಿತು ಎನ್ನುವಾಗ ಶಕುಂತಲಾಗೆ ಚಿಕನ್ ಪಾಕ್ಸ್ ಕಾಯಿಲೆ ಬರುತ್ತೆ. ಈ ಕಾಯಿಲೆ ಎಲ್ಲಿ ನನಗೂ ಹಾಗೂ ನನ್ನ ಮಕ್ಕಳಿಗೂ ಬರುತ್ತೆ ಅಂತ ಅಸ್ವಾತಿ ತನ್ನ ತಾಯಿಯ ಜೊತೆಗಿರದೆ ಬೇರೆ ಕಡೆಗಿರಲು ನಿರ್ಧಾರ ಮಾಡ್ತಾಳೆ. ದಿನ ಕಳೆದಂತೆ ತನ್ನ ತಾಯಿಯ ಜೊತೆ ಮಾತಾಡುವುದನ್ನು ಕೂಡ ಬಿಟ್ಟು ಬಿಡ್ತಾಳೆ. ಒಂದು ದಿನ ಸಜಿತಿಯಿಂದ ಅಸ್ವಾತಿಗೆ ಗೊತ್ತಾಗುವುದೇನೆಂದ್ರೆ ಶಕುಂತಲ ಅಂದ್ರೆ ತನ್ನ ತಾಯಿ ಮನೆ ಬಿಟ್ಟು ಎಲ್ಲಿಗೂ ಹೋಗಿದ್ದಾರೆ ಎಂದು. ಇಷ್ಟು ವಿಷಯ ಪೊಲೀಸರಿಗೆ ಅಸ್ವಾತಿಯಿಂದಲೇ ಗೊತ್ತಾಗುತ್ತೆ. ಆಗ ಸಿಬಿ ಸಜಿತ್ನ ಬಗ್ಗೆ ಕೇಳ್ತಾರೆ. ಆಗ ಆಕೆ ಹೇಳ್ತಾಳೆ, ಯಾವಾಗ ತನ್ನ ಅಮ್ಮ ಕಾಣೆಯಾದರೂ ಆ ವರ್ಷವೇ ಸಜಿತ್ಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋದ ಎಂದು. ಏನೇ ಮಾಡಿದರೂ ಪೊಲೀಸರಿಗೆ ಶಕುಂತಲಾನನ್ನು ಕೊಲೆ ಮಾಡಿದ ಕೊಲೆಗಾರ ಯಾರು ಎಂದು ಗೊತ್ತಾಗುವುದೇ ಇಲ್ಲ. ಒಬ್ಬ ಇನ್ಫಾರ್ಮರ್ನಿಂದ ಸಿಬಿ ಟಾಮ್ಗೆ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ಅದೇನೆಂದ್ರೆ ಅಸ್ವಾತಿಯನ್ನು ಮದುವೆ ಮಾಡಿಕೊಳ್ಳಬೇಕಿದ್ದ ಸಜಿತ್ಗೆ ಮುಂಚೆಯೇ ಒಂದು ಮದುವೆಯಾಗಿದ್ದು ಮಕ್ಕಳು ಕೂಡ ಇದ್ದಾರೆ ಎಂಬ ವಿಷಯ ಅದಾಗಿರುತ್ತೆ. ಆಗ ಸಿಬಿ ಟಾಮ್ ತಮ್ಮದೇ ರೀತಿಯಲ್ಲಿ ಒಂದು ಕಲ್ಪನೆ ಮಾಡಿಕೊಳ್ತಾರೆ. ಅದೇನೆಂದರೆ ಸಜಿತ್ಗೆ ಮದುವೆಯಾಗಿ ಮಕ್ಕಳು ಕೂಡ ಇರೋ ವಿಷಯ ಶಕುಂತಲಾಗಿ ಗೊತ್ತಾಗಿರಬೇಕು. ಈ ವಿಷಯವನ್ನು ಅಸ್ವಾತಿಗೆ ಹೇಳಿ ಮದುವೆ ನಿಲ್ಲಿಸಲು ಪ್ರಯತ್ನ ಪಟ್ಟಿರಬೇಕು. ಹಾಗಾಗಿ ಸಜಿತ್ ಶಕುಂತಲನನ್ನು ಕೊಂದಿದ್ದಾನೆ. ಏನು ಮಾಡಬೇಕೆಂದು ಗೊತ್ತಾಗದೆ ಕೊನೆಗೆ ಅವಳನ್ನು ಡ್ರಮ್ಗೆ ಹಾಕಿ ಕಾಂಕ್ರೀಟ್ನಿಂದ ತುಂಬಿಸಿದ್ದಾನೆ. ಹಾಗಾಗಿ ಕೊಲೆಗಾರ ಈಗ ಸತ್ತು ಹೋಗಿರೋ ಸಜಿತ್ತೇ ಇರಬೇಕು. ಅವನೇ ಕೊಲೆಗಾರ ಎಂದು ತಿಳಿದುಕೊಳ್ಳೋಕೆ ನಾವು ಪ್ರಯತ್ನ ಪಡಲೇಬೇಕೆಂದು ತನಿಖೆಯನ್ನ ಪುನಃ ಶುರು ಮಾಡ್ತಾರೆ. ಸಜಿತ್ನ ಫ್ರೆಂಡ್ಸ್ಗಳ ಬಳಿಯೂ ಅವನ ಬಗ್ಗೆ ವಿಚಾರಿಸ್ತಾರೆ. ಈ ಸಮಯದಲ್ಲಿ ಗೊತ್ತಾಗುವುದೇನೆಂದರೆ ಸಜಿತ್ ತನ್ನ ಆಟೋ ಡ್ರೈವರ್ ಫ್ರೆಂಡ್ ಆದ ಸುರೇಶ್ನಿಂದ ನೀರಿಗಾಗಿ ಒಂದು ನೀಲಿ ಡ್ರಮ್ ಅನ್ನು ತರಿಸಿಕೊಂಡಿದ್ದರ ಬಗ್ಗೆ ತಿಳಿಯುತ್ತೆ. ಸಜಿತ್ನ ಇನ್ನು 3 ಫ್ರೆಂಡ್ಸ್ಗಳನ್ನು ವಿಚಾರಿಸ್ತಾರೆ. ಆಗ ಗೊತ್ತಾಗೋ ಶಾಕಿಂಗ್ ವಿಷಯ ಇದಾಗಿದೆ. ಸ್ನೇಹಿತರೆ, ಆ ಡ್ರಮ್ ಅನ್ನು ನದಿಯ ಬಳಿ ತಂದಾಕಿದ್ದು ಸಜಿತ್ತೇ ಆಗಿರ್ತಾನೆ. ಕಾಂಕ್ರೀಟ್ ಇಂದ ತುಂಬಿದ್ದ ಆ ಡ್ರಮ್ ತುಂಬಾ ಭಾರ ಇದ್ದ ಕಾರಣ ಅದನ್ನು ನದಿಯ ಬಳಿ ತರಲು 3 ಜನ ಫ್ರೆಂಡ್ಸ್ಗಳ ಸಹಾಯವನ್ನು ತೆಗೆದುಕೊಂಡಿರ್ತಾನೆ. ಆದರೆ ಆ 3 ಇದರ ಒಳಗೆ ಒಬ್ಬಳು ಮಹಿಳೆಯ ಶವ ಇದೆ ಎಂದು ಗೊತ್ತಿರೋದಿಲ್ಲ. ಅವರಿಗೆ ಏನೇನು ಸುಳ್ಳುಗಳನ್ನು ಹೇಳೋ ಸಜಿತ್ ಅವರ ಸಹಾಯ ತೆಗೆದುಕೊಂಡು ಈ ಡ್ರಮ್ ಅನ್ನು ಇಲ್ಲಿಗೆ ಸಾಗಿಸಿರ್ತಾನೆ. ಇದರಿಂದ ಕೊಲೆಗಾರ ಸಜಿತ್ತೆ ಎಂದು ಸಿಬಿ ಟಾಮ್ ಕಂಡು ಹಿಡಿತಾರೆ. ಆದರೆ ಅವನನ್ನು ಅರೆಸ್ಟ್ ಮಾಡಲು ಆತ ಬದುಕಿಲ್ಲ. ಅವನ ಸಾವಿನ ಬಗ್ಗೆಯೂ ತನಿಖೆ ಮಾಡ್ತಾರೆ. ಆಗ ಸಿಬಿ ಟಾಮ್ಗೆ ತಿಳಿಯುತ್ತೆ ಸಜಿತ್ ಹಾರ್ಟ್ ಅಟ್ಯಾಕ್ನಿಂದ ಸತ್ತಿಲ್ಲ, ಅವನ ಸಾವು ಆತ್ಮಹತ್ಯೆ ಎಂದು ಗೊತ್ತಾಗುತ್ತೆ. ಸ್ನೇಹಿತರೆ, ಸಜಿತ್ ಒಂದು ಕೆಮಿಕಲ್ ಅನ್ನು ಕುಡಿದು ಸೂಸೈಡ್ ಮಾಡಿಕೊಂಡಿರ್ತಾನೆ. ಶಕುಂತಲಾ ಅನ್ನು ಕೊಂದ ಗಿಲ್ಟನಿಂದ ಈತ ಸತ್ತಿರಬಹುದು ಎಂದು ಪೊಲೀಸರು ಅಂದುಕೊಳ್ತಾರೆ. ಸಜಿತ್ಗೆ ಸಹಾಯ ಮಾಡಿದ್ದ ಅವನ ಫ್ರೆಂಡ್ಸ್ಗಳಿಗೆ ಡ್ರಮ್ನಲ್ಲಿ ಗೆದ್ದಿದ್ದು ಒಂದು ಶವ ಎಂದು ಗೊತ್ತಿರೋದಿಲ್ಲ. ಹಾಗಾಗಿ ಅವರಿಗೆ ಯಾವ ಶಿಕ್ಷೆ ಕೊಡದೆ ಕಳಿಸ್ತಾರೆ. ಈ ರೀತಿಯಾಗಿ ಈ ಕೇಸನ್ನು ಕೇವಲ ಒಂದು ಸ್ಕ್ರೂ ಮೂಲಕ ಸಿಬಿ ಟಾಮ್ ಸಾಲ್ವ್ ಮಾಡ್ತಾರೆ. ಸಜಿತ್ಗೆ ಕಾನೂನು ಮೂಲಕ ಶಿಕ್ಷೆ ಆಗದೆ ಹೋದರೂ ಕಾಲವೇ ಶಿಕ್ಷೆ ಕೊಟ್ಟಿರುತ್ತೆ. ಇದರಿಂದ ಅರ್ಥ ಮಾಡಿಕೊಳ್ಳಬಹುದು ಕರ್ಮ ಯಾರನ್ನು ಕೂಡ ಬಿಡೋದಿಲ್ಲ ಎಂದು. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.